ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಯೂಶ್ವಲಿ ನಾವು ಏನು ಹೇಳ್ತೀವಿ ಅಂದರೆ ಏಸ್ ಆಫ್ ಪೆಂಟಿಕಲ್ಸ್ ಏನಂದರೆ ಕೆಲವೊಮ್ಮೆ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಬಟ್ ಮನಿ ಆಪರ್ಚುನಿಟೀಸ್ ಬರುವಂಥ ಚಾನ್ಸಸ್ ಇದೆ. ಆಬ್ಸ್ಟಿಕಲ್ಸ್ ಆರ್ ಗಾನ್ ಅಂತ ಹೇಳ್ತೀನಿ. ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ. ಇನ್ ಕೇಸ್ ಕೆಲವರಿಗೆ ನೋಡಿ ರಾಹು ಅಥವಾ ಕೇತು ಕರೆಕ್ಟಾಗಿರೋ ಪ್ಲೇಸ್ಮೆಂಟಲ್ಲಿ ಇರಲ್ಲ, ಅಂಥವ್ರಿಗೆ ಇದು ಅನ್ವಯಿಸಲ್ಲ ಅಂತ ಹೇಳ್ತೀನಿ ನಾನು. ಏಸ್ ಆಫ್ ಪೆಂಟಿಕಲ್ಸ್ ಈಸ್ ಆಪರ್ಚುನಿಟಿನ ಮತ್ತು ಯುವರ್ ಥಾಟ್ಸ್ನ ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು. ಸೊ ಡಿವೈನ್ ಟೈಮಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ರೈಟ್ ನಾವು ನಿಮ್ಮ ತಲೆಯಲ್ಲಿ ಏನಿದೆ, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದನ್ನು ಅಷ್ಟೇ ಯೋಚನೆ ಮಾಡಿ ಓವರ್ ಥಿಂಕಿಂಗ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಸೆಕೆಂಡ್, ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ನ ನಾವು ಆಲ್ಟರ್ನೇಟಿವ್ ಆಫ್ ಸನ್ ಕಾರ್ಡ್ ಅಂತಲೂ ಹೇಳ್ತೀವಿ. ಸೊ ಮೇ ಬಿ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬರ್ಬೋದು, ತುಂಬ ಫೇಮಸ್ ಆಗಿರೋ ವ್ಯಕ್ತಿ ಇರ್ಬೋದು, ಅವರು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಸಮಥಿಂಗ್ ದೇರ್ ಫೇಮಸ್ ಇನ್ ಕೊಲೀಗ್ಸ್ ಗ್ರೂಪ್ಸ್ ಅಂತಲೂ ಹೇಳ್ಬೋದು. ಆ ಥರ ಒಂದು ಚಾರ್ಮಿಂಗ್ ವ್ಯಕ್ತಿತ್ವ ಇರೋರು ಬರ್ಬೋದು, ಅಥವಾ ನೀವೇ ಫೇಮಸ್ ಆಗ್ಬೋದು, ಅಥವಾ ಆಲ್ರೆಡಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿನೇ ಫೇಮಸ್ ಇರ್ಬೋದು ಅಂತ ಹೇಳ್ತೀವಿ. ಬಟ್ ಕೇರ್ಫುಲ್ ಆಗಿರಿ. ಥರ್ಡ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ. ಇನ್ ದ ಸೆನ್ಸ್ ಆಫ್ ನಿಮಗೆ ಹೆಲ್ತ್ ಡಿಸ್ಟರ್ಬ್ ಆಗ್ಬೋದು, ಅಥವಾ ಸಡನ್ನಾಗಿ ಏನಾದರೂ ಆ್ಯಕ್ಸಿಡೆಂಟ್ಸು, ಅಥವಾ ತುಂಬ ಹತ್ತಿರದಲ್ಲಿ ಯಾರಾದರೂ ಎಕ್ಸ್ಪೈರ್ ಆಗ್ಬೋದು. ಇನ್ ದ ಸೆನ್ಸ್ ಆಫ್ ಏನು ಹೇಳೋದು, ಯಾರಾದರೂ ಆ ವರ್ಡ್ನ ಹೇಗೆ ಹೇಳಿ, ಸೊ ಈ ಲೋಕ ಬಿಟ್ಟು ಹೋಗ್ಬೋದು ಅಂತ ಹೇಳ್ಬೋದು. ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಏನಾದರೂ ಚಿಕ್ಕ ಪುಟ್ಟ ತೊಂದರೆ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕರೆಕ್ಟಾಗಿರೋ ಮೆಡಿಸನ್ಸ್ನ ತೊಗೊಳ್ಳಿ. ನೀವೇ ಡಾಕ್ಟರ್ ಥರ ಮೆಡಿಕೇಟ್ ಮಾಡ್ಕೊಂಡು ಮನೇಲಿ ಕೂಡಬೇಡಿ ಅಂತ ನಾನು ಹೇಳ್ತೀನಿ. ಬಟ್ ಟವರ್ ಕಾರ್ಡ್ ಜೊತೆಗೆ ನನಗೆ 6 ಆಫ್ ಕಪ್ಸ್ ಬಂದಿದೆ. ಸಮಥಿಂಗ್ ಅಂದರೆ ಈ ಮುಂಚೆ ಎಲ್ಲ ನಿಮ್ಮದು ಏನು ಹೇಳ್ತೀವಿ, ಕೆಲವ್ರಿಗೆ ಚೆನ್ನಾಗೇ ಇದ್ರಿ, ಚೆನ್ನಾಗಿ ಕಮ್ಯುನಿಕೇಷನ್ಸ್ ಇತ್ತು, ಚೆನ್ನಾಗಿ ಇರ್ತಿದ್ರಿ. ಇತ್ತೀಚೆಗೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿರ್ಬೋದು ಕೆಲವ್ರಿಗೆ. ದೇರ್ ಈಸ್ ನೋ ಕಮ್ಯುನಿಕೇಷನ್ ಲೆಫ್ಟ್ ಅಂತ ಹೇಳ್ತಾ ಇದೆ. ನಿಮ್ಗೆ ಅನ್ನಿಸ್ತಾ ಇದೆ ಆ ವ್ಯಕ್ತಿ ಮುಂಚಿನ ಥರ ಇರಲ್ಲ, ಏನೋ ಚೇಂಜ್ ಆಗಿದೆ, ಆ ಸೇಮ್ ಕೈಂಡ್ ಆಫ್ ಪರ್ಸನ್ ಇಲ್ಲ ಅಂತ ಅನಿಸ್ಬೋದು. ಟವರ್ ಜೊತೆ 6 ಆಫ್ ಕಪ್ಸ್ ಬಂದರೆ ಸಮಥಿಂಗ್ ಈಸ್ ಏನು ಹೇಳ್ತೀವಿ, ವಾಕಿಂಗ್ ಅವೇ ಆಗ್ತಾ ಇದ್ದಾರೆ. ನೀವು ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀರೋ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಆಲ್ರೆಡಿ ಹೇಳಿದ್ದೀನಿ ನಾನು, ರಾಹು ಚೆನ್ನಾಗಿರೋ ಪ್ಲೇಸ್ಮೆಂಟಲ್ಲಿ ಇಲ್ಲ. ಇನ್ ದ ಸೆನ್ಸ್ ಆಫ್ ನಾವು ಇನ್ ಜನರಲ್ ಕುಂಭರಾಶಿಯವ್ರಿಗೆ 7th ಹೌಸಲ್ಲಿ ಏನು ಹೇಳ್ತೀವಿ, ಕೇತು ಇದ್ದಾನೆ ಅಂತ ಹೇಳ್ತೀವಿ. ಇನ್ ಕೇಸ್ ನಿಮಗೆ ಲಗ್ನದಲ್ಲಿ ರಾಹು ಏನಾದರೂ ಇದ್ದರೆ ಖಂಡಿತ ಸಪ್ರೇಷನ್ ಆ್ಯಂಡ್ ಡಿವೋರ್ಸ್ ಹೇಳ್ತೀನಿ. ಆಲ್ರೆಡಿ ನೀವು ಮದುವೆ ಆಗಿದ್ದರೆ ಕಾರ್ಡ್ಸಲ್ಲೂ ಅದೇ ಹೇಳ್ತಾ ಇದೆ, ಸಪ್ರೇಷನ್ ಆ್ಯಂಡ್ ಡಿವೋರ್ಸ್ ಹೇಳ್ತೀನಿ. ಈ ವರ್ಷ ಸ್ವಲ್ಪ ಆದಷ್ಟು ಗಾರ್ಡ್ ಡೌನ್, ಈಗೋ ಡೌನ್ ಅಂತ ಹೇಳ್ತೀನಿ. ನಾನೇ ಸರಿ ಇನ್ ದ ಸೆನ್ಸ್ ಆಫ್ ಕೆಲವೊಮ್ಮೆ ನೀವೇ ಸರಿಯಾಗಿದ್ದರೂ ಕೆಲವೊಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಯಾರಾದರೂ ಒಬ್ಬರು ಗಾರ್ಡ್ ಡೌನ್ ಮಾಡಲೇಬೇಕಾಗುತ್ತೆ. ಆ ಸಿಚುವೇಶನ್ ನಿಮಗೆ ಬರ್ಬೋದು. ಸಿಚುವೇಶನ್ ಇಟ್ಸ್ ಸ್ಟಿಲ್ ಬಾದರಿಂಗ್ ಯು, ಸಮಥಿಂಗ್ ಬಾದರಿಂಗ್ ಲಿಂಗರ್ಸ್ ಯು ಅಂತ ಹೇಳ್ಬೋದು. ಏನೇ ಇರ್ಬೋದು ಅದು, ಮೇ ಬಿ ನಿಮ್ಮದು ಬ್ರೇಕಪ್ ಆಗಿರ್ಬೋದು, ಏನು ಹೇಳ್ತೀವಿ, ಹಳೆ ಫ್ರೆಂಡ್ಸ್ ಇರ್ಬೋದು, ಹಳೆ ವ್ಯಕ್ತಿ ಇರ್ಬೋದು, ಹಳೆ ರಿಲೇಟಿವ್ಸ್ ಇರ್ಬೋದು. ನಿಮಗೆ ಮತ್ತೆ ಫ್ಯೂಚರಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಅಂತ ಹೇಳ್ತೀನಿ ನಾನು. ಕೆಲವೊಮ್ಮೆ ಏನು ಹೇಳ್ತೀವಿ ಅಂದರೆ, ಕೇತುವಿಂದ 7th ಹೌಸ್ ಇದ್ದಾಗ ಈ ರಿಪಿಟೇಷನ್ ಅಂತ ಹೇಳ್ತೀವಿ, ಯಾವುದು ಬೇಡ ಅಂತ ಬಿಟ್ಟೋಗಿರ್ತೀರ ಅದು ನಿಮ್ಮ ಹತ್ರಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಎನಿಥಿಂಗ್ ಯಾವುದಾದ್ರೂ ಅದು ಆಗಿರ್ಬೋದು. 5th ನೋಡಿ, ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸಮಥಿಂಗ್ ನೀವು ಏನೋ ಕೆಲಸನ ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. 7 ಆಫ್ ಕಪ್ ಎನರ್ಜಿ ಕೂಡ ಇದೆ. ಮಲ್ಟಿಪಲ್ ಎನರ್ಜೀಸ್ ಅಂತ ಹೇಳ್ತೀವಿ. ತುಂಬ ರೆಸ್ಪೆಕ್ಟ್ ಕೊಡಲ್ಲ, ಡಿಸ್ರೆಸ್ಪೆಕ್ಟಿವ್ ಆಗಿ ನಿಮ್ಮ ಜೊತೆ ಯಾರಾದರೂ ವರ್ತಿಸ್ಬೋದು. ನಿಮ್ಮ ಕಲೀಗೋ ಆಫೀಸಲ್ಲೋ ಏನೋ ಒಂಥರ ಅವಮಾನ ಆಗೋ ರೀತಿಯಲ್ಲಿ ಆಗ್ಬೋದು. ಬಿ ಕೇರ್ಫುಲ್ ಅಂತ ಹೇಳ್ತೀನಿ.
ನಿಮ್ದು ಎಷ್ಟಿದೆ ಅಷ್ಟನ್ನು ನೋಡ್ಕೊಂಡು ಹೋಗಿ ಅಂತ ನಾನು ಹೇಳ್ಬೋದು. 2 ಆಫ್ ಸೋರ್ಟ್ಸ್ ಇರೋದ್ರಿಂದ ಪೇಷನ್ಸಿಂದ ಇರಿ ಅಂತ ಹೇಳ್ತೀನಿ. ಈ ಮಂತು ನಾನು ಬಿ ವೆರಿ ಪೇಷನ್ಸ್ ಅಂತ ಹೇಳ್ತೀನಿ. ಬಿಕಾಸ್ 2 ಆಫ್ ಸೋರ್ಟ್ಸ್ ನಿಮ್ಗೆ ಗೊತ್ತೇ ಇದೆ, ಕ್ರಾಸ್ ರೋಡ್ಸ್ ಅಂತ ಕರಿತೀವಿ. ಕ್ರಾಸ್ ರೋಡ್ಸ್ ಇನ್ ದ ಸೆನ್ಸ್ ಚೆನ್ನಾಗಿಲ್ಲ ಟೈಮು, ಪ್ರಾಬ್ಲಮ್ಸ್ ಬರ್ಬೋದು, ನಿಮಗೆ ನೋವಾಗ್ಬೋದು, ಸಫರಿಂಗ್ ಬರ್ಬೋದು ಅಂತ ನಾನು ಹೇಳ್ತೀನಿ. ಇಷ್ಟಕ್ಕೂ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ಗೆ ಅದರದ್ದೇ ಆದ ಚಾರ್ಜಸ್ ಇದೆ. ಪರ್ಸ್ನಲ್ ರೀಡಿಂಗಲ್ಲಿ ನಾನು ಆಸ್ಟ್ರಾಲಜಿಕಲ್ ಚಾರ್ಟ್ ಮತ್ತು ಟ್ಯಾರೋ ರೀಡಿಂಗ್ ಮಾಡಿ ವಿತ್ ರೆಮಿಡೀಸ್, ನಿಮ್ಗೇನಾದರೂ ಅರ್ಜೆಂಟಾಗಿ ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತಂದರೆ ಅದಾಗುತ್ತೋ ಇಲ್ವೋ, ವಿತ್ ರೆಮಿಡೀಸ್ ಅದಾಗಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ತುಂಬ ಜನ ರೀಡಿಂಗ್ನ ತೊಗೊಂಡಿದ್ದಾರೆ. ಸೊ ಥ್ಯಾಂಕ್ ಯು.